ಆಯ್ತು. ಇವತ್ತು ಡೇಟು ನಾನು ನಮ್ಮ ಫ್ರೆಂಡ್ ರೈಟ್ ಸ್ಟಾರ್ಟ್ ಮಾಡಿದ್ದೀವಿ. ಅವ್ರದ್ದು RC390 390. ನಿನ್ನೆ ಮಾಡಿರೋ ವೀಡಿಯೋಸಲ್ಲಿ ಮೈಕು ಏಯ್ ಬಂದೆ ಒಂದು ಅರ್ಧ ಗಂಟೆ. ಮಾಡಿರೋ ವೀಡಿಯೋಸಲ್ಲಿ ಮೈಕ್ ಅಷ್ಟು ಪರ್ಫೆಕ್ಟಾಗಿ ಕೇಳಿಲ್ಲ, ವಿಂಡ್ ನಾಯ್ಸ್ ಜಾಸ್ತಿ ಬಂದ್ಬಿಟ್ಟಿದೆ. ಮೈಕ್ ಹಾಕೊಂಡಿಲ್ಲ, ಇವತ್ತು ಹಾಕೊಂಡಿಲ್ಲ. ನಾವು ಹೋಗ್ತಿರೋದು ಮಳೆ ರೋಡು, ಸೊ ಮೈಕ್ ಒದ್ದೆ ಆಗೋ ಚಾನ್ಸಸ್ ಇದೆ. ಹೌದಾ, ಈಗ ಓಪನ್ ಮಾಡಿದ್ರೆ ದೂರ ಆ್ಯಕ್ಚುಲಿ ರೈನ್ ಲೈನರ್ ಇಲ್ಲ, ಸೊ ಅದನ್ನು ತೊಗೊಂಡು ಹೋಗ್ಬಿಡೋಣ ಅಂತ. ಇಲ್ಲೇ ನಮ್ಮ ಸಿದ್ದಾಪುರದಲ್ಲೇ ಹೊಸ ಅಂಗಡಿ ಓಪನ್ ಮಾಡಿದ್ರು, ಗೇರ್ ಇವಾಗ ನಿಂತ್ಕೊಂಡ್ರೆ ನಾನು ಸುಮ್ಮನೆ ಕಳ್ದಾಕೋಗ್ಬನ್ನಿ ಅಂತ. ಸಿದ್ದಾಪುರದಲ್ಲಿ ಅಲ್ಲ, ನಮ್ದು ಅದು ವಾಟರ್ ಪ್ರೂಫ್ ಬರಲ್ಲ, ನಮ್ಮ ಹತ್ರ 2 ಇದೆ. ಅದು ಪ್ಯಾಂಟು ಮನೆಗೆ ಯಾವುದಿಲ್ಲಾಗಿತ್ತು, ಪ್ಯಾಂಟ್ ಅದನ್ನು ತಂದಿರಿ. ಎಷ್ಟು ತಡೀತೈತೆ ಅಷ್ಟು ತಡೀತೈತೆ. ಎಷ್ಟು ತಡೀತೈತೆ ನೀರು ಅಷ್ಟಾರು ತಡ್ಕೊತಿತ್ತಲ್ಲ. ಅದೇ ಸಾಕಿತ್ತಲ್ಲ ಮತ್ತೆ ಪ್ಯಾಂಟು ದೊಡ್ಡಿತ್ತು. ಹಾಕೊಂಡಿದ್ದೀನಿ, ಅದು ಎಷ್ಟು ಕರೆಕ್ಟಾಗಿ ರಿಚಾರ್ಜ್ ಗೊತ್ತಿಲ್ಲ. ಇದೇ ಫಸ್ಟ್ ಟೈಮ್ ಹಾಕ್ತಿರೋದು. ಮೈಕಲ್ಲಿ ಕೇಳುತ್ತಲ್ವ ಅನ್ನೋದು ಗೊತ್ತಿಲ್ಲ. ಮೂರನೇ ಫುಲ್ ಟ್ಯಾಂಕ್ ಇವತ್ತಿಗೆ ಬಂದು 2 ದಿವಸ ಆಗಿಲ್ಲ ಇನ್ನು. ಅಲ್ಲ, ಫುಲ್ ಟ್ಯಾಂಕ್ ಮಾಡಿ, ಫುಲ್ ಟ್ಯಾಂಕ್. ಅಂಕಲ್ ನಿಧಾನ ಆಗಿದೆ. ಏನೇನು ಕಟ್ ಮಾಡೋದು ಬೇಡ. ಹೌದಾ, ಇವ್ರು ಯಾರು ಅಂತ ಹೇಳಿಲ್ಲ. ನಾನು ಆರ್ಫ್ಲಿಕ್ಸ್ ಡ್ರೀಮ್ಸ್ ಅಂತ ಡ್ರೋನ್ ಪೈಲಟ್ ಅವರು. ನಮ್ಮ ಶಾರ್ಟ್ ಮೂವಿಗೆ ಇವರೇ ಶೂಟ್ ಮಾಡಿದ್ದು. ಮತ್ತೆ ನಾನು ಅವಾಗ ಡ್ರೋನ್ ಕ್ಲಿಪ್ಸ್ ಹಾಕಿರ್ತೀನಲ್ಲ, ಇವ್ರು ಶೂಟ್ ಮಾಡಿರೋದೇನದು. ಮೌಂಟಲ್ಲಿ ಇದೇ ಪ್ರಾಬ್ಲಮ್ಮು, ಏನಾದ್ರು ಲೂಸ್ ಆಗಿಬಿಟ್ರೆ ಒಂಚೂರು ಹಳ್ಳದಿಂದ ಇಳಿಸ್ದಂಗೆ ರಪ್ಪ ನಂಗೆ ಆ್ಯಂಗಲೇ ಚೇಂಜ್ ಆಗಿಬಿಡುತ್ತೆ. ನಾನು ಸೇಫ್ ಅಷ್ಟಿಲ್ಲ. ಅವ್ರು ನನಗೇನಾರು ಆಯಿತು ಅಂತ ವಾಪಸ್ ಬಂದಿರ್ತಾರೆ ಪಕ್ಕ. ಮೌಂಟು ಲೂಸ್ ಆಗೋಯ್ತು. ನಾನು ಹಾರನ್ ನೋಡಿದೆ, ಕೇಳಿಸ್ಕೊಂಡಿಲ್ಲ ನೀನು. ಹೋಗ್ಬಿಟ್ಟೆ ಹಾರನ್ ಮಾಡಿದೆ ನಾನು. ಇಲ್ಲಿಂದ ತುಂಬಾ ಟರ್ನಿಂಗ್ಸು, ತುಂಬಾ ಅಂದ್ರೇನೆ ಇಲ್ಲಿಂದ ಈಗ ತಿರುಗಿ ಮತ್ತೆ ರೈಟ್ ತಿರ್ಗೋಷ್ಟೊಳಗೆ ಮತ್ತೆ ಪಟ್ಟಣಕ್ಕೆ ಬಂದೇ ಬಿಟ್ಟಿರುತ್ತೆ. ಈ ಮಳೆಗೆ ABS ಕೂಡ ಒಂದೊಂದ್ಸಲ ಕೈ ಕೊಡುತ್ತೆ. ಹಿಂಗಡೆ ಬ್ರೇಕ್ ಬರೋ ಸಿಂಗನ ಘಾಟ್ ಐತೆ. ಇಲ್ಲಿಂದ ಸ್ವರ್ಗ ಸ್ಟಾರ್ಟು. ಇಲ್ಲಿಂದ ಫುಲ್ಲು ಘಾಟ್ ಸೆಕ್ಷನ್ನೇ ಇಲ್ಲಿ ಜೋಗ್ವರ್ಗು. ನಾವು ಜೋಗಿಂದ ರೈಟ್ ತಗೊಂಡು ಮಾವಿನಗುಂಡಿ ರೋಡಿಗೆ ಹೋಗ್ತೀವಿ, ಗೇರ್ಸಪ್ಪ ಘಾಟ್ಗೆ.
ಕಾರ್ನರಿಂಗ್ಗೆ ಮಾಡಿರೋದು ಟ್ರ್ಯಾಕ್ ಮಷಿನ್ ಅದು. ನನ್ನ ಗಾಡಿಲಿ ಆ ಥರ ಬೆಂಡ್ ಮಾಡಿದ್ರೆ ಫುಲ್ ವೀಲ್ ಸ್ಕಿಡ್ ಆಗುತ್ತೆ. ಅದ್ರಲ್ಲಿ ಆಲ್ಮೋಸ್ಟ್ ಫುಡ್ ರೆಸ್ಟ್ ವರ್ಗೂ ಬೆಂಡ್ ಮಾಡ್ತಾವ್ರು ಅವರು. ನನ್ನ ಗಾಡಿಲಿ ಫುಡ್ ರೆಸ್ಟ್ ಎಲ್ಲ ಟೈರೇ ಬೆಂಡ್ ಆಗ್ತಿಲ್ಲ, ಅದು ಸ್ಕಿಡ್ ಆಗ್ತಿದೆ. ಪೀಕ್ ಮಾನ್ಸೂನ್ ಅಲ್ಲಿ ಇದೆಲ್ಲ ನೀರು ಬೀಳ್ತಿದೆ ನೋಡಿ, ಕಿದ್ದಾಗೆ ಇದೆಲ್ಲ ನೀರು ಬೀಳುತ್ತೆ. ಇಲ್ಲಿಂದ ರೈಟಾ ಲೆಫ್ಟಾ? ಹಾ ಮಾತಾಡಿ ಹಿಂಗೆ ಹೋಗೋಣ ಒಂದು 10 ಕಿಲೋಮೀಟ್ರು. ಹಾ ಹೌದು, ಆ ಕಡೆ ರೋಡ್ ಕ್ಲೋಸ್ ಮಾಡಿದ್ದಾರೆ ಅಂತಲ್ಲ. ಎಲ್ಲ ಜೋಗಾಗೆ ಟ್ರಿಪ್ ಬಂದಿರ್ತಾರೆ. ನಾವು ಮನೆ ಪಕ್ಕದಲ್ಲೇ ಇರೋ ಜೋಗಾಗೆ ಎಷ್ಟು ಸಲ ಬರೋದು ಅಂತ ಬೋರ್ ಬರೋದೇ ಇಲ್ಲ. ಆ ಕಡೆ ಹೋದ್ರೆ ಜೋಗ್ ಹೋಗ್ಬೇಕು, ನಾವು ಜೋಗ್ ಹೋಗ್ತಾ ಇಲ್ಲ. ಈ ಕಡೆ ಘಾಟ್ ಸೆಕ್ಷನ್ ನೋಡಕ್ ಹೋಗ್ತಾ ಇದೀವಿ. ಈ ಘಾಟಿಗೆ ಹೋಗಕ್ಕೆ ಒಂದು ರೀಸನ್ ಇದೆ, ಅಲ್ಲಿ ರೋಡು ಹೆಂಗ ಕಾಣುತ್ತೆ ಗೊತ್ತಾ, ತುಂಬಾ ಚೆನ್ನಾಗಿ ಕಾಣುತ್ತೆ. ಮುಂದೆ ಹಾಕೋಣ, ಇಲ್ಲೇ ಹಾಕೋಣ ತಡಿ. DRL ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಹಳೆ ಮಾಡ್ಲು RC ಸೆಕ್ಸಿ, ಇವಾಗ ಒಳ್ಳೆ ಹಾಳು ಮಾಡಿಟ್ಟಿದ್ದಾರೆ ಎಲ್ಲ ಗಾಡಿಗಳು. ಮುಂದ್ಗಡೆ ಎಮ್ಮೆ ತಿಕ್ಕಾ ಮಾಡಿಟ್ಟವನೆ ಗಾಡಿನ. ನಿಮ್ಗೆ ಇಲ್ಲಿಂದ ಏನ್ ಕಾಣುತ್ತೆ ಅದು ಕಂಪ್ಲೀಟ್ ಸೀನಿಕ್ ವ್ಯೂ. ನಾನು ಮೈಕ್ ಹಾಕಿಲ್ಲ, ಮೇ ಬಿ ಅದೇ ಎಫೆಕ್ಟ್ ಆಗುತ್ತಾ ಅಂತ. ಇಲ್ಲಿಂದ ಕತ್ಲೆಕಾನ್ ಸ್ಟಾರ್ಟು ಫುಲ್ಲು. ಇಲ್ಲಿಂದ ರೋಡ್ಸ್ ನೋಡಿ ಕಾಣುತ್ತೆ. ಇಲ್ಲಿ ಇವಾಗ ತುಂಬಾ ಗಾಡಿಗಳು ಕುಮಟಾ ಘಾಟು ಕ್ಲೋಸ್ ಮಾಡಿದ್ದಾರೆ. ಮಂಗ್ಳೂರ್ಗೆ ಹೋಗೋ ಗಾಡಿಗಳು ಬಂದ್ಬಿಟ್ರೆ ಅಂತೂ ಏನು ಕಾಣಲ್ಲ ಈ ರೋಡಲ್ಲಿ. ಹಾಗೂ ನಮಗೆ ಹೋಗ್ತಾ ಡೆಪ್ತು ಇಳಿತಾ ಹೋಗ್ತಿದಂಗೆ ತುಂಬಾನೇ ಫಾಗ್ ಸ್ಟಾರ್ಟ್ ಆಗುತ್ತೆ. ಫಾಗ್ ಇನ್ ದ ಸೆನ್ಸ್ ನಿಮ್ಗೆ ಇವತ್ತೇನೋ ಸಿಕ್ಕಿದ್ರೆ ತೋರಿಸ್ತೀನಿ, 100 ಮೀಟರ್ಸ್ ಕೂಡ ಕಾಣಲ್ಲ, ಅಷ್ಟು ಡೆನ್ಸ್ ಆಗಿರುತ್ತೆ ಫಾಗು. ವ್ಯಾಲಿ ವ್ಯೂ ಪಾಯಿಂಟ್ ಇದೆ ಇಲ್ಲಿ, ಅಲ್ಲಿವರೆಗೂ ಹೋಗ್ಬೋದು ನಾವು ಆರಾಮಾಗಿ. ನಾವ್ ಎಷ್ಟೇ 1000 ರೂಪಾಯಿದು ಜಾಕೆಟ್ ತಗೊಂಡ್ರು ಲಾಸ್ಟ್ ಅಲ್ಲಿ ಉಳಿಯೋದೇ ಈ ತರ ಕೊಪ್ಪೆ. 100 ರೂಪಾಯಿ ಕೊಟ್ರೆ ಸಾಕು, ಆರಾಮಾಗಿ ಹೋಗ್ಬಿಡೋದು. ಒಂಚೂರು ನೀರು ಬರಲ್ಲ ಅದ್ರಲ್ಲಿ. ನಾವ್ ಇಷ್ಟಿಷ್ಟು ಹಾಕೊಂಡ್ರು ದೊಡ್ಡ ಮಳೆ ಬಂದ್ರೆ ಎಲ್ಲ ಒದ್ದೆ ಹಾಕ್ಬಿಡತ್ತೆ. ಬಂದು ಹೋಗಿದೆ ಮಳೆ. ಸೈಕು ಇಲ್ಲಿಂದ ನೋಡಿ ಪಾಪು ಕಾಣಿಸ್ತಿದ್ಯಾ? ಕಾಣಿಸಲ್ಲ ಕ್ಯಾಮ್ರಾದಲ್ಲಿ, ಬಟ್ ಸಕ್ಕದಾಗಿದೆ. ಒಳ್ಳೆ ವ್ಯೂಗೆ ಗಾಡಿ ಹಾಕಿದೀವಿ. ಫೋನಾಗ ಫೋಟೋ ತೆಗ್ಬಿಟ್ರೆ ಚೆನ್ನಾಗಿ ಬರುತ್ತೆ. ಕ್ರೇಜಿ ಗುರು. ಕಾಣಿಸ್ತಿದೆ ಅಲ್ಲ? ಕಾಣಿಸ್ತಿದೆ ನೋಡಿ, ಆ ಕಡೆ ಎಲ್ಲ ಮಿಸ್ಟ್ ಫುಲ್ ಇದೆ. ಈ ರೋಡ್ ನಾನು ಗಾಡಿ ಎತ್ಕೊ ಬರ್ಬೇಕು ಅಂತ ತುಂಬಾ ದಿವಸದಿಂದ ಅನ್ಕೊಂಡಿದ್ದೆ. ಫೈನಲಿ ಊರಿಗೆ ಈ ತರ ಒಂದು ವ್ಯೂ ಪಾಯಿಂಟು, ಒಂದು ಫೋನು, ಒಂದು ಗಾಡಿ ಕೊಟ್ಬಿಟ್ರೆ ಅದು ನೋಡ್ಕೊಂಡು ವಿಡಿಯೋ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತಾರೆ. ಆಲ್ರೆಡಿ ಫಾಗ್ ಇಲ್ಲಿಂದಾನೆ ಸ್ಟಾರ್ಟ್ ಆಯಿತು ನೋಡಿ. ಇಷ್ಟು ದೊಡ್ಡ ಕಾಡಲ್ಲಿ ಇದು ಒಂದೇ ಮನೆ ಇರೋದು, ಆ ಕಡೆ ಇನ್ನೊಂದು ಮನೆ. ಪೀಸ್ ಆಗುತ್ತೆ ಅದನ್ನೆಲ್ಲ. ಮುಂದೆ ಇನ್ನೊಂದು ವ್ಯೂ ಪಾಯಿಂಟ್ ಇದೆ, ಅಲ್ಲಿವರೆಗೂ ಹೋಗ್ತೀವಿ. ಅವ್ರಿಗೆ ಮಳೆ ಬರಬಾರ್ದಂತೆ, ನನಗೆ ಮಳೆ ಬರಬೇಕು. ಮಳೆ ಬಂದರೆ ಈ ರೋಡಲ್ಲಿ ತುಂಬಾನೇ ಫಾಗ್ ಇರುತ್ತೆ, ನೋಡ್ಬೋದು ಅಂತ. ಓಡ್ಸೋದು ಕಷ್ಟನೇ ಹೌದು, ಬಟ್ ನಿಧಾನಕ್ಕೆ ಹೋದ್ರೆ ಆಯ್ತು, ಏನು ತೊಂದರೆ ಇಲ್ಲ. ನೋಡಿ ಫಾಗ್ ಸ್ಟಾರ್ಟ್ ಆಯಿತು, ಮಳೆ ನೀನು ಸ್ಟಾರ್ಟ್ ಆಯಿತು. ಫಾಗ್ ಹೆಂಗೆ ಕಾಣಿಸ್ತಿದೆ ನೋಡಿ. ಇನ್ನು ಹೋಗ್ತಾ ಹಿಂಗೆ ಚಿಕ್ಕಾಗಿ ಹೋಗುತ್ತೆ. ಕ್ರೇಜಿ ಗುರು, ಯಪ್ಪ ಇದನ್ನ ನೋಡಕ್ಕಂತಾರೆ ಅಲ್ಲಿಂದ ಬಂದಿರೋದು ನಾವು, ಈ ರೋಡ್ಸು ಮತ್ತೆ ಫಾಗ್ನ. ಆ ಕಡೆ ಎಲ್ಲ ವ್ಯೂ ಸಕ್ಕತ್ತಾಗಿದೆ, ನಿಂಚೋದಕ್ಕೆ ಭಯ. ಇಲ್ಲಿ ರೋಡ್ ಚಿಕ್ಕ, ಬಸ್ ಅವರೆಲ್ಲ ಬಂದ್ರೆ ಪಾಪ ಅವ್ರಿಗೂ ತೊಂದರೆ ಆಗುತ್ತೆ. ಇಲ್ಲಿ ಕಾಲಿಂಗ್ ಸ್ವಲ್ಪ ಜಾಸ್ತಿ, ಅದಕ್ಕೆ ಬೋರ್ಡ್ ಎಲ್ಲ ಹಾಕಿರೋದು. ಆಗುಂಬೆ ಥರನೇ ಸೇಮು. ನನ್ನ ಟೈರ್ ಸ್ಲಿಪ್ ಆಗ್ತೈತೆ ಹೆವಿಯಾಗೆ.
ರೈಟ್ ತಿರ್ಸಿದ್ರೆ ಸ್ಲಿಪ್ ಆಗ್ತೈತೆ, ಲೆಫ್ಟ್ ತಿರ್ಸಿದ್ರೆ ಸ್ಲಿಪ್ ಆಗ್ತೈತೆ. ನೋಡ್ರಿ ರೋಡ್ ಮಧ್ಯೆ ಮರ ಬಿದ್ದು ಕಡ್ದಿರೋದು ಅದನ್ನ ಸೈಡ್ಗೆ. ಅವ್ರೇನ್ ಮಾಡ್ತಿದ್ದಾರೆ ಅಂದ್ರೆ ಅಲ್ಲಿ ನೆಟ್ವರ್ಕ್ ಇಲ್ಲ ಅವ್ರಿಗೆ, ಅದೊಂದೇ ಜಾಗದಲ್ಲಿ ನೆಟ್ವರ್ಕ್ ಇರೋದು, ಅದಕ್ಕೆ ಅಲ್ಲಿ ಬಂದು ಕುತ್ಕೊಂಡಿದ್ದಾರೆ ಅವ್ರು. ನೋಡ್ರಿ ರೀ ಸ್ವರ್ಗ. ಕತ್ಲೆಖಾನ್ ಇಲ್ಲಿಂದ ಸ್ಟಾರ್ಟ್. ಕತ್ಲೆಖಾನ್ ಅಂದ್ರೆ ಅರ್ಥ ಏನು ಅಂದ್ರೆ ಫುಲ್ ಕಾಡು ಕತ್ಲಿ ಇರುತ್ತೆ ಅಂತ ಪಕ್ಕ ಹೆಸರಿಟ್ಟಿದ್ದಾರೆ ಇದಕ್ಕೆ. ನೋಡ್ತಾ ಇರಿ ಹಂಗೆ ಹೋಗ್ತಾ ಫುಲ್ ಕಾಡು ಎಷ್ಟು ಡಾರ್ಕ್ ಆಗ್ತಾ ಹೋಗುತ್ತೆ ಅಂದ್ರೆ ರೋಡ್ ಏನು ಕವರ್ ಅಪ್, ಫುಲ್ಲು ಮರದಿಂದ ಕವರ್ ಅಪ್ ಆಗ್ಬಿಡುತ್ತೆ. ನೋಡಿ ವ್ಯೂ ಪಾಯಿಂಟ್ ಅಲ್ಲ, ಇದು ಆ್ಯಕ್ಚುಲಿ ಜಸ್ಟ್ ಮುಗಿಯುತ್ತಲ್ಲ. ಅಯ್ಯೋಯ್ಯೋ, ಏನಂದ ಅವನು? ಜಿಗಿ ನಿಲ್ತಾರೆ. ಇವತ್ತು ಮಾತ್ರ ಒಳ್ಳೆ ವ್ಯೂ ಇದೆ. ಒಳ್ಳೆ ಅಲ್ಲ, ತುಂಬಾನೇ ಚೆನ್ನಾಗಿರೋ ವ್ಯೂ ಇದೆ. ಇದು ಶರಾವತಿ ವ್ಯಾಲಿ ಕೂಡ ಕಾಣಿಸ್ತಿದೆ ನೋಡಿ ನಿಮಗೆ. ಇಲ್ಲಿಂದ ಸುಮಾರು ಸ್ವಲ್ಪ ದೂರದಲ್ಲೇ ಬಂಗಾರ ಕುಸುಮ ಅಂತ ಒಂದು ಫಾಲ್ಸ್ ಇದೆ. ಆಲ್ರೆಡಿ ಒಂದ್ಸಲ ಹೋಗಿದೆ ನಾನು, ಇವತ್ತು ಹೋಗಲ್ಲ ಅಲ್ಲಿಗೆ. ನಾವು ಬಂದಿದೆ ವ್ಯೂ ಪಾಯಿಂಟ್ ನೋಡೋಕ್ಕೆ, ಬಟ್ ವರ್ತ್, ಒಳ್ಳೆ ವ್ಯೂ ಪಾಯಿಂಟ್. ಎಷ್ಟು ಕಸ ಹಾಕಿದ್ದಾರೆ ನೋಡಿ, ಬರೀ ಬಾಟ್ಲು. ಜಾಗ ನೋಡೋಕೆ ಬರ್ತಾರೆ, ಕಸಗಳು ಹಾಕ್ತಾರೆ, ಅದೇ ಕಸಗಳು ಅದನ್ನು ಕೋತಿ ತಿಂತೈತೆ ನೋಡಿ. ಅಷ್ಟು ಚೆನ್ನಾಗಿ ಹಾಕಿದ್ದಾರೆ ಇಲ್ಲಿ, ನೋ ಫೀಡಿಂಗ್ ಅಂತ. ಊರಿಗೆ ಬಂದರೆ ಒಂದೇ ಒಂದು ಬೇಜಾರು ಅಂದರೆ ಈ ಕರ್ಮ. ಟಯರ್ ನೋಡಿ ಹೆಂಗಾಗುತ್ತೆ. ಚೈನಲ್ಲಿ ಆಲ್ಮೋಸ್ಟ್ ಕ್ಲೀನ್ ಮಾಡಿದ್ರೆ ಒಂದು 100 ಗ್ರಾಮ್ ಮಣ್ಣು ಸಿಗುತ್ತೆ ಅದರಲ್ಲಿ. ಮಾರು ಸಿಕ್ಕತ್ತೆ. ನಂದೇ ಪರವಾಗಿಲ್ಲ. ಆಗಿಂದ ಹಂಗೆ ಅನ್ಕೊಂತಿದ್ದೀವಿ, ಇನ್ನೂ ಬಂದೇ ಇಲ್ಲ. ಏಕೆ? ಹಾಂ ಹಾಂ ನೋಡಿ ಏನು ಕೆಲಸ ಆಗಿದೆ. ಬಿಗ್ ಡ್ಯಾಡಿ ಬ್ಯಾಂಗ್ಳೂರಾ ಬ್ರೋ? ಕನ್ನಡನಾ? ಓ ಸೂಪರ್. ಬಿಗ್ ಡ್ಯಾಡಿ ನಾನೇ ಡ್ಯಾಡಿ ಅನ್ಕೊಂಡಿದ್ದೆ ನೋಡಿ, ಇದು ಬಿಗ್ ಡ್ಯಾಡಿ. ಮಂಜು ಎಕ್ಸ್ಪ್ಲೋರರ್ ಅಂತ ಇದಿದೆ ಇನ್ಸ್ಟಾಗ್ರಾಮ್, ಫಾಲೋ ಮಾಡಿ ಬೇಕಾದ್ರೆ. ವಿ ವಿಲ್ ಗೋ ಡುಕಾಟಿ, ಇದು ಬೇರೆ ರೈಡ್ ಇರುತ್ತೆ.
ಓಕೆ 100 ಗಾಡಿ 50 ಗಾಡಿ ಆ ಥರ ಓನ್ಲಿ ಡುಕಾಟಿಸ್. ಯಪ್ಪ ಕ್ರೇಜಿ ಫೀಲ್ ಇದೆ ಇವರು. ಯಪ್ಪ ಲಾರಿ ಮೇಲೆ ಕೂತ್ಕೋಣ ಅನ್ಸಿದೆ ನನ್ನ ಗಾಡಿ ಹತ್ತಿದೆ. ಯಪ್ಪ ಮಲಗಿದ್ರು ನಮ್ಮ ಹತ್ರ ಹಿಡಿಯೋಕ್ಕಾಗಲ್ಲ. ಅದು ಎಷ್ಟು ಜನ ಬಂದಿರೋದು? ನಾವು ಒಂದು 5 5 ಜನ. ಜನ ಬಂದಿರೋದು. ಓಕೆ ರೈಟ್ ಸೈಡ್ ಸಿಗೋಣ. ಇವಾಗ ಹೋಗಿ ವ್ಯೂ ಸಕ್ಕತ್ತಾಗಿದೆ ಇವತ್ತು. ರೈನ್ ಇಲ್ಲ ಅಲ್ಲ, ಸೊ ಮಿಸ್ಟ್ ಏನು ಕವರ್ ಅಪ್ ಆಗಿಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. This is how you make friends in biker route. ಒಂದೇ ನಿಮಿಷ ಸಾಕು. ಅಯ್ಯಪ್ಪ ನಾನು ಬಿಟ್ಟಲ್ಲ, ಹೋಯ್ತು ಗಾಡಿ ಅನ್ಕೊಂಡೆ. ನೋಡಿ ನನಗೆ ನನ್ನ ಗಾಡಿ ದೊಡ್ಡ ಅಂತ ಅಂತಾರೆ ನಮ್ಮ ಮನೇಲಿ. ಆ ಗಾಡಿ ಎಲ್ಲ ತಗೊಂಡ್ಬಿಟ್ರೆ ಹೆಂಗೆ 3 ಗಾಡಿ ನಿಂತ್ಕೊಳ್ಳೋ ಜಾಗದಲ್ಲಿ ಒಂದೇ ಗಾಡಿ ನಿಂತ್ಕೊಳ್ಳುತ್ತೆ. ಅಷ್ಟು ದಪ್ಪ ಇದೆ ಗಾಡಿ. ಪೈನಾಪಲ್ ನಾನು ಗೊತ್ತಾಗ್ಲಿಲ್ಲ ಏನು ಅವ್ರಿಗೆ. ಸುಮ್ಮನೆ ಒಂದು ರೌಂಡು ಇಲ್ಲಪ್ಪ, ಈಗ ಬರಲ್ಲ. ಇಲ್ಲಪ್ಪ ಏನು ತಿಂತೀರಾ? ಹಾಂ ಪೈನಾಪಲ್ ತಿನ್ನೋಣ. ಪೈನಾಪಲ್ ಒಂದು ಪೈನಾಪಲ್ ಅವಳಿಕಾಯಿ ಹಣ್ಣಾಗಿ ಹೊಡಿತಾ ಇದಾವ ಅವನೇ ಏನದವು? ಹುಳಿ ಹುಳಿ ಸೊಪ್ಪೆ. ಅದೇ ಕೆಲಸ ಈಗ ಮಳೆ ಸೂಡನ್ನು ಕೊಯ್ಯನ ಅನ್ಸೋಣ. ಜಾಬ್ ಗಿದ್ರೆ ಅಡಿಲಾಗಿತ್ತು. ಕಾಯಂ ಕೆಲಸ ಅನ್ನೋದು ಕೆಲಸ ಇಲ್ಲ. ಕೆಲಸ ಕೂಡ ಒಂದು 500 ರೂಪಾಯಿ ಕೊಡ್ತೀವಿ, ಸಾಕು. ಅದೇ ಸಾಕಾಯ್ತು ಹುಳಿಕಾಯಿ ಮಾಡಕ್ಕಿತ್ತ. ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ನಾವು ಮಳೆಗೆ ರೈನ್ ಲೈನರು, ಜಾಕೆಟ್ಟು ಮತ್ತೊಂದೇನಾದ್ರು ಹಾಕ್ಕೊಂಡ್ರೆ ಊರ ಕಡೆ ಹೆಂಗೆ ಮಾಡ್ತಾರೆ ಗೊತ್ತಾ? ನೋಡಿ ಇಲ್ಲಿ ನಮ್ಮ ಫ್ರೆಂಡ್ ಅವ್ರು ದೊಡ್ಡಪ್ಪ ಅವರು ಕೊಂಬ್ಳಿಗೊಪ್ಪೆ ಹಾಕೊಂಡವ್ರು. ಬಾಯ್ ಕೊಂಬ್ಳಿಗೊಪ್ಪೆ ಅಂತೀವಿ ಅದಕ್ಕೆ. ಕಂಬಳಿನ ಮಡ್ಚಿ ಹಾಕೊತಾರೆ, ನೀರು ಒಳಗಡೆ ಹೋಗಲ್ಲ. ಅದು ಎಷ್ಟೇ ಜೋರು ಮಳೆ ಬಂತು ಹೋದ್ರೂ ಒಂದೇ ಒಂದು ಬೆಂಕಿಗೆ ಒಣಗೋಗುತ್ತೆ. ಬೆಂಕಿ ಹತ್ರ ಒಣಗಿಸ್ಬಿಡ್ತಾರೆ, ಒಂದು ದಿವಸ ಒಣಗೋಗುತ್ತೆ. ಎಲ್ಲರೂ ಸ್ವರ್ಗಕ್ಕೆ ಹೋಗಕ್ಕಾಗಲ್ಲ. ಅದಕ್ಕೋಸ್ಕರನೇ ದೇವರು ಮಲ್ನಾಡನ್ನ ಒಂದು ಪ್ರದೇಶನ ಸೃಷ್ಟಿ ಮಾಡ್ದ. ನನ್ನ ಮಕ್ಕಳ ಪಾಪ ಮಾಡಿದ್ರು ನಿಮ್ಗೆ ಸ್ವರ್ಗ ತೋರಿಸ್ತೀನಿ ಹೋಗಿ ಅಂತ ಮರ ಗಿಡಗಳನ್ನೆಲ್ಲ ಇಲ್ಲೇ ಜಾಸ್ತಿ ನೆಟ್ಟು ಜನರು ಇಲ್ಲಿ ಬರೋ ಥರ ಅಟ್ರಾಕ್ಷನ್ಸ್ ಕೂಡ ಕೊಟ್ಟ. ನೋಡಿ ಎಷ್ಟು ಸಕ್ಕತ್ತಾಗಿದೆ. ಹನಿತಿರೋ ಮಳೆ, ಆ ಕಡೆ ಈ ಕಡೆ ಮರ, ಹುಲ್ಲು ಒದ್ದೆ ಆಗಿರೋ ರೋಡು, ನೀಲಿ ಆಕಾಶ, ಮೋಡಕವಿದ ವಾತಾವರಣದಲ್ಲಿ ಈ ಥರ ಬೈಕಲ್ಲಿ ಹೋಗ್ತಾ ಇದ್ರೆ ಎಷ್ಟು ಟೆಂಪ್ಟೇಷನ್ ನೇಚರ್ ಬಗ್ಗೆ. ಮುಗೀತು. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಇಟ್ ವಾಸ್ ನೈಸ್. ದೊಡ್ಡ ಗಾಡಿ ಜೊತೆ ರೈಡ್ ಮಾಡಿದ್ದು, ವೆದರು, ಮಳೆ ಎಲ್ಲ ಚೆನ್ನಾಗಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.